ಮೂಡಬಿದ್ರೆಯಲ್ಲಿ ರೀಚೆಕ್ಸ್ ಇನ್ಫೋಟೆಕ್ ಡಿಜಿಟಲ್ ಅಂಡ್ ಟೆಕ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಬೃಹತ್ ಉದ್ಘಾಟನೆ. ಮೂಡಬಿದ್ರೆಯ ಇರುವೆಲ್ ರೋಡ್ನ ಬಿಜೆಎಂ ಕಾಂಪ್ಲೆಕ್ಸ್ನಲ್ಲಿ ರೀಚ್ ಎಕ್ಸ್ ಇನ್ಫೋಟೆಕ್ ಡಿಜಿಟಲ್ ಅಂಡ್ ಟೆಕ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನ ಉದ್ಘಾಟಿಸಲಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಮೊಹಮ್ಮದ್ ಸದಾಕತ್ ಉದ್ಘಾಟಿಸಿ ಶುಭ ಹಾರೈಸಿದರು. ಗೌರವ ಅತಿಥಿಗಳಾಗಿ ತೋಡಾಲ ಯನಪೋಯ ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಹರೀಶ್ ಶೆಟ್ಟಿ, ಅಲ್ ಫುರ್ಖಾನ್ ಎಜುಕೇಶನಲ್ ಟ್ರಸ್ಟ್ ಪುತ್ತಿಗೆಯ ಮ್ಯಾನೇಜಿಂಗ್ ಟ್ರಸ್ಟಿ ಆದ ಮೊಹಮ್ಮದ್ ಅಶ್ಫತ್, ಅಲ್ ಫುರ್ಖಾನ್ ಎಜುಕೇಶನಲ್ ಟ್ರಸ್ಟ್ನ ಆಡಳಿತಾಧಿಕಾರಿಯಾದ ಮೊಹಮ್ಮದ್ ಶಾಹಂ, ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಝಾನ್ಸಿ ಪಿಎನ್, ದಿನೇಶ್ ಗ್ಲೋಸೈನ್ ಮೂಡಬಿದ್ರಿಯ ಎಂಕೆ ದಿನೇಶ್ ಹಾಜರಿದ್ದರು. First of all, I thank almost Allah subhanahu wa ta'ala to provide me this opportunity, because without him nothing could be done. Okay, and my father, who is my sole supporter to provide me to provide me with all the support he could, and to make me stand in this position. I thank my dad too, because without him nothing could be possible. And also to my dad's friends who supported me in this way, like Mohan sir and MK Dinesh sir, they also had supported a lot to have this institution make it a beautiful place. And to my friends who are present and who are abroad, all those have supported me and also cheered me up to come to this position. All thanks to them too. So Rechex Infotech is not just a training institute, it's a platform where students can discover their potential, gain practical knowledge and prepare for successful careers. We are here to empower the youth of today so that they can confidently step into the opportunities of tomorrow. On behalf of the entire Rechex team, I once again extend a warm welcome to all of you, and I sincerely hope that together we can create a space where learning, innovation and careers flourish. ಇತ್ತೀಚೆಗೆ ಈಗ ತಾನೇ ಪದವಿಯನ್ನು ಮುಗಿಸಿ ಮೂಡುಬಿದ್ರೆಯ ಒಂದು ಯುವ ಉದ್ಯಮಿಯಾಗಿ ಹೊರಹೊಮ್ಮಲು ತವಕಿಸಿರುವಂತಹ ಅಸ್ನಾ, ಎಲ್ಲರೂ ಪದವಿ ಮುಗಿದ ತಕ್ಷಣ ತಾವು ಏನು ಮಾಡಬೇಕು, ಯಾವ ಉದ್ಯೋಗ ಮಾಡಬೇಕು, ಏನು ಮಾಡಬಹುದು ಎಂಬುದನ್ನು ಅರಸುತ್ತಾ ಇರುವಾಗ ತಾನು ಯಾವುದೇ ಉದ್ಯೋಗವನ್ನು ಅರಸದೆ ತಾನೇ ಖುದ್ದಾಗಿ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಆ ಮೂಲಕ ಸಮಾಜ ಅವರಿಗೆ ಏನು ಕೊಟ್ಟಿದೆ, ಅವರ ತಂದೆಯವರಿಗೆ ಕೊಟ್ಟಿದೆ, ಅದನ್ನು ಸಮಾಜಕ್ಕೆ ಕೊಡುವಂತಹ ಒಂದು ಕಾರ್ಯ. ಅದೇ ರೀತಿ ಇಲ್ಲಿರುವ ವಿದ್ಯಾರ್ಥಿಗಳ ಆಶೋತ್ತರಗಳಿಗೆ ಒಂದು ಆಶಾದೀಪವಾಗಿ ಬೆಳಗಬೇಕು ಎನ್ನುವ ಮನೋಧೈರ್ಯವನ್ನು ಕಂಡುಕೊಂಡಂತಹ ಒಂದು ಸಾಧಕಿ ಅಂತ ಹೇಳ್ಬೋದು. ಅವರು ನಮ್ಮ ಕಾಲೇಜಿಗೆ ವಿದ್ಯಾರ್ಥಿನಿ, ಹಾಗಾಗಿ ನನಗೆ ತುಂಬ ಪ್ರೌಡ್ ಮೂಮೆಂಟ್ ಇದು. ನಾನು ಫಸ್ಟ್ ಟೈಮ್ ಅವರನ್ನು ಪೇರೆಂಟ್ಸ್ ಮೀಟಿಂಗಿಗೆ ಕರೆಯುವಾಗ ಅವರು ಬಂದಿದ್ದರು, ಅವರ ತಂದೆ ನಮ್ಮ ಕಾಲೇಜಿಗೆ. ಆಗ ನಾನು ಅಸ್ನನ ಹತ್ರ ಕೇಳಿದ್ದೆ, ನೀವು BC ಆದಮೇಲೆ ಏನು ಮಾಡಲಿಕ್ಕೆ ನೀವು ಇಷ್ಟಪಡ್ತೀರಿ ಅಂತ. ಆಗ ಅವರು ಹೇಳಿದರು, ಸರ್ ನಾನೊಂದು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡ್ತೇನೆ ಅಂತ. ಅದು ಫಸ್ಟ್ ಇಯರಲ್ಲೇ ಶಿ ಹ್ಯಾಡ್ ದಟ್ ಡ್ರೀಮ್, ಐ ಗೆಸ್, ಆ್ಯಂಡ್ ಇಟ್ ಈಸ್ ಫುಲ್ಫಿಲ್ಡ್ ನೌ. And for that, actually, she got a support from her father. I must appreciate that person, actually. See, you should have a determination, and to fulfill that, you should have a support. ಅಂದರೆ ನಿಮಗೊಂದು ದೃಢ ನಿಶ್ಚಯ ಇರಬೇಕು. ಅದನ್ನು ಫುಲ್ಫಿಲ್ ಮಾಡಬೇಕಾದ್ರೆ ಯಾರಾದರೂ ಒಬ್ಬರು ನಿಮಗೆ ಸಪೋರ್ಟ್ ಕೊಡಬೇಕು. So for her determination, it was fulfilled because of her father. So we must appreciate that person, and please give him a great round of applause. ಆ್ಯಂಡ್ ಮತ್ತೊಂದೇನು ವಿಷಯ ಅಂದರೆ, ಆ ಟೈಮಲ್ಲೇ ಅವರ ಫಾದರ್ ನನ್ನ ಹತ್ರ ಹೇಳಿದರು, ಸರ್ ಇನ್ ಕೇಸ್ ಅವರು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದರೆ ನಿಮ್ಮನ್ನು ನಾನು ಇನ್ವೈಟ್ ಮಾಡ್ತೇನೆ ಅದಕ್ಕೆ ಅಂತ, ಓಪನಿಂಗ್ ಸೆರೆಮನಿಗೆ. ಅದನ್ನು ಅವರು ಕೂಡ ನೆನಪಿಟ್ಕೊಂಡು ಅದನ್ನು ಫುಲ್ಫಿಲ್ ಮಾಡಿದರು. ಅದಕ್ಕೂ ರಿಯಲಿ ಗ್ರೇಟ್ಫುಲ್ ಟು ಯು. ಆ್ಯಂಡ್ ಒನ್ ಮೋರ್ ಥಿಂಗ್, ಅಸ್ನಾ, ನಿಮಗೆ ಏನಾದರೂ ಸಪೋರ್ಟ್ ಏನು ಬೇಕಾದರೂ ಇನ್ ಫ್ಯೂಚರ್ ಆಲ್ಸೋ ಯು ಕ್ಯಾನ್ ಕಮ್ ಟು ಮೈ ಕ್ಯಾಂಪಸ್ ಆ್ಯಂಡ್ ಐ ವಿಲ್ ಸಪೋರ್ಟ್ ಯು, ಬಿಕಾಸ್ ಯು ಆರ್ ಮೈ ಅಲ್ಯುಮಿನೈ ಆ್ಯಂಡ್ ದಟ್ ಈಸ್ ಯುವರ್ ಅಲ್ಮಾ ಮ್ಯಾಟರ್. ಸೊ ಯು ಆರ್ ಆಲ್ವೇಸ್ ಇನ್ವೈಟೆಡ್. ಮತ್ತು ಏನಂದರೆ ನಂದೇನು ವಿಷಯ ಅಂದರೆ, ಇದು ಇನ್ ಫ್ಯೂಚರಲ್ಲಿ ಈ ರೀಚೆಕ್ಸ್ ಅನ್ನೋದೊಂದು ದೊಡ್ಡ ಸಾಫ್ಟ್ವೇರ್ ಕಂಪನಿಯಾಗಿ ಬೆಳೀಲಿ ಇಲ್ಲಿ ನಮ್ಮ ಮೂಡುಬಿದ್ರೆ ಕ್ಯಾಂಪಸ್ಸಲ್ಲಿ. ಇಲ್ಲಿ ಇರುವಂಥ ಎಲ್ಲ ಯಂಗ್ಸ್ಟರ್ಸ್ ಅವರು ಇಲ್ಲೇ ಬಂದು ಇಲ್ಲೇ ವರ್ಕ್ ಮಾಡುವಾಗ ಆಗಲಿ, ಅವರು ಮ್ಯಾಂಗ್ಳೂರಿಗೆ ಹೋಗಿ ಸ್ಟ್ರಗಲ್ ಮಾಡುವಂಥದ್ದು ಬೇಡ. ಇಲ್ಲೇ ಒಳ್ಳೆ ಒಂದು ಸಾಫ್ಟ್ವೇರ್ ಕಂಪನಿ ಎಸ್ಟಾಬ್ಲಿಷ್ ಆಗಲಿ, ಅದು ಇನ್ ದ ನೇಮ್ ಆಫ್ ರೀಚೆಕ್ಸ್ ಅಂತ ನಾನು
ಬೆಸ್ಟ್ ವಿಶಸ್ ಕೊಡ್ತೇನೆ. ಥ್ಯಾಂಕ್ ಯು. 2022ರಲ್ಲಿ ಒಮ್ಮೆ ಅವರ ಮನೆಗೆ ಹೋಗಬೇಕಾಗಿ ಬಂತು. ಅದು ಆಗಸ್ಟ್ ಮುಗಿದ ದಿವಸ, ಯಾವುದು ಕೋವಿಡ್ನ ಟೈಮ್ನಲ್ಲಿ. ಆಗ ಪ್ರತಿಯೊಂದು ಮನೆಗೆ ನಾವು ಯಾವುದಾದ್ರೂ ಒಂದು ವಿಚಾರದಲ್ಲಿ ಹೋದಾಗ ಎಲ್ಲ ಮಕ್ಕಳು ಮೊಬೈಲೊಂದಿಗೆ ಆನ್ಲೈನ್ ಕ್ಲಾಸನ್ನು ಕೇಳುವ ಒಂದು ದೃಷ್ಟಿಯಲ್ಲಿ ಇದ್ದರೆ, ಇಲ್ಲಿ ಇವರ ಮನೆಗೆ ಹೋದಾಗಲೂ ಇದೇ ಒಂದು ಸಂದರ್ಭ ಒದಗಿ ಬಂತು. ನಾನು ನೋಡಿದಾಗ ಒಂದು ಮೊಬೈಲ್ ಒಟ್ಟಿಗೆ ಅವರು ಇರಲಿಲ್ಲ, ಆದರೆ ಅವರು ಕಂಪ್ಯೂಟರ್ ಒಟ್ಟಿಗೆ ಇದ್ದರು. ಅದರಲ್ಲಿ ಯಾವುದೋ ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಇದ್ರು. ಅದನ್ನು ನನ್ನ ಹತ್ರ ಬಂದು ಅವರು ಜಸ್ಟ್ ತೋರಿಸಿದ್ರು. ನನಗೆ ಅದು ಆ್ಯಕ್ಚುಲಿ ಸತ್ಯ ಹೇಳಬೇಕಂದ್ರೆ ಆ ಮೂಮೆಂಟಿಗೆ ಏನು ಅಂತ ಗೊತ್ತಾಗದಿದ್ರು, ಬಟ್ ಶಿ ಈಸ್ ಡೂಯಿಂಗ್ ಸಮಥಿಂಗ್ ಅನ್ನುವ ಒಂದು ನನಗೆ ವಿಚಾರ ಗೊತ್ತಿತ್ತು. ಆ ಟೈಮಲ್ಲಿ ಅವಳು ಒಂದು ವಿಚಾರವನ್ನು ಹೇಳಿದ್ಲು, ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಅನಿಸಿದೆ ಮೇಡಮ್ ಅಂತೇಳಿ. ನಾನು ಅಷ್ಟೇ, ನನ್ನ ಹಸ್ಬೆಂಡ್ ಅಷ್ಟೇ, ಅವರು ಸರ್ ಅಬೂಬಕರ್ ಸರ್ ಅಷ್ಟೇ, ನಾವೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ನಮಗೆ ಹೊಳೆದಿದ್ದಿಷ್ಟೇ, ಒಬ್ಬಳು ಏನಾದರೂ ಒಂದು ಸಾಧನೆ ಮಾಡ್ತಾಳೆ ಅಂತಂದರೆ ನಾವೆಲ್ಲರೂ ಅವರ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳ್ಕೊಂಡು, ಇದನ್ನು ಖಂಡಿತವಾಗ್ಲೂ ಪ್ರತಿಯೊಬ್ಬ ಇಲ್ಲಿ ಇರುವ ಪ್ರತಿಯೊಂದು ವಿದ್ಯಾರ್ಥಿ ಆಗಿರ್ಬೋದು, ಪ್ರತಿಯೊಬ್ಬರು ಕೂಡ ನೆನಪು ಮಾಡ್ಕೊಳ್ಳೇಬೇಕು. ಯಾಕೆಂತಂದರೆ ಒಂದು ಮಗು ಹುಟ್ಟಿದಾಗ ಅದು ಹೆಣ್ಣಾಗಲಿ ಗಂಡಾಗಲಿ ನಾವು ಯೋಚನೆ ಮಾಡುವ ರೀತಿಯೇ ಬೇರೆ. ಆದರೆ ಹೆಣ್ಣು ಮಗಳು ಹುಟ್ಟಿದಾಗ ಅಪ್ಪ ಖಂಡಿತ ಆ ಹೆಣ್ಣು ಮಗು ದೊಡ್ಡವಳಾಗ್ತಾ ಹೋದಾಗ ಹೆಣ್ಣು ಮಗುವಿಗೆ ಅಪ್ಪನೇ ಒಂದು ಹೀರೋ ಆಗ್ತಾರೆ. ಅದೇ ರೀತಿ ಅದೇ ಹೀರೋ ಆಗಿ ಅಬೂಬಕರ್ ಸರ್ ಅಸ್ನಾಗೆ ನಿಂತಿದ್ದಾರೆ. ಅದರ ಜೊತೆಯಲ್ಲೇ ನಾವು ಮರಿಬಾರ್ದು, ಎಲ್ಲವನ್ನ ತಗೊಂಡು ಒಂದು ಪ್ಲೇಸಿಗೆ ಬಂದು ನಿಂತಾಗ ಅವರ ಅಮ್ಮನ ಸಪೋರ್ಟ್ ಕೂಡ ಬೇಕಾಗತ್ತೆ. ಲಾಸ್ಟಿಗೆ ಅವರು ಹೇಳಿದ್ದು ಒಂದೇ ಮಾತು, ನನ್ನ ಅಮ್ಮನನ್ನು ಕೇಳಿ ಅವರ ಪರ್ಮಿಷನನ್ನು ಕೇಳಿ ನಾನು ಮುಂದೆ ಹೋಗ್ತೇನೆ ಅಂತೇಳಿ. ನನಗೆ ಇದು ನಿಜವಾಗ್ಲೂ ತುಂಬನೇ ಖುಷಿಯಾದದ್ದು. ಎಲ್ಲರ ಒಂದು ಟೈಮನ್ನು ತಗೊಂಡು, ಅವರ ಒಂದು ಪರ್ಮಿಷನನ್ನು ತಗೊಂಡು, ತಮ್ಮ ಇತಿಮಿತಿಯಲ್ಲಿ ಯಾವುದಕ್ಕೂ ಕೊರತೆ ತರದ ಹಾಗೆ ಎಲ್ಲ ನಾಲೆಡ್ಜನ್ನು ಪಡೆದುಕೊಂಡು ಸಮಾಜಕ್ಕೂ ನಾನು ನಾಲೆಡ್ಜನ್ನು ಕೊಡಬೇಕು ಅನ್ನುವ ಮನಸ್ಸು ಇದೆಯಲ್ಲ, ಅದನ್ನು ಖಂಡಿತ ನಾವು ಮೆಚ್ಚಬೇಕಾದದ್ದೇ. And the founder of this institute, Hasna Abubakar, is our own student. Like, she have studied for 14 years in our institution, alhamdulillah. And by the grace of Allah subhanahu wa ta'ala, she have started her own institute. This is a great and enjoyable moment for her and even for her family, for her father, who is backbone of her studies and even after the studies. MashaAllah. I appreciate her father because of her giving her proper knowledge, guidance and support in the career, in the studies and the career. MashaAllah. ಈ ಬೆಳೆಯುತ್ತಿರುವ ಈ ಮೂಡುಬಿದ್ರೆಯಲ್ಲಿ ಇಷ್ಟೊಂದು ವಿದ್ಯಾಸಂಸ್ಥೆಗಳು ಬೆಳೆದು ಈ ವಿದ್ಯಾಸಂಸ್ಥೆಗಳೆಲ್ಲ ಸೇರಿ ಈ ವಿದ್ಯಾಕಾಶಿ ಎಂಬ ಕಿರೀಟವನ್ನು ಈ ಮೂಡುಬಿದ್ರೆಗೆ ತೋರಿಸಿದೆ. ಆ ಕಿರೀಟದಲ್ಲಿ ಇನ್ನೊಂದು ಗರಿ ಮೂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಂಥ ಒಂದು ಮೂಡುಬಿದ್ರೆಯಲ್ಲಿ ಇಷ್ಟೊಂದು ಮಟ್ಟಿಗೆ ಇದನ್ನು ಇಂಪಾರ್ಟೆನ್ಸ್, ಇದು ಮೂಡುಬಿದ್ರೆಯಲ್ಲಿ ಪ್ರಥಮ ಬಾರಿಗೆ ಇಂಥ ಒಂದು ಸಂಸ್ಥೆ ಬೆಳೆದಿದೆ. ಇದು ಹಲವು ಕಡೆಯಲ್ಲಿ ಇಂಥ ಒಂದು ಇನ್ಸ್ಟಿಟ್ಯೂಟ್ ಪ್ರಾರಂಭವಾಗಿ ಆಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಈಗಿನ ಕಾಲದ ಮಕ್ಕಳು ಯಾವ ರೀತಿ ಇದ್ದಾರೆ ಅಂತ ಹೇಳಿದ್ರೆ, ಒಳ್ಳೆ ರೀತಿಯನ್ನು ಕಲಿತು ಒಂದು ಎಜುಕೇಶನ್ ಮುಗಿಸಿದ ನಂತರ, ಡಿಗ್ರಿ ಆದ ನಂತರ ಯಾವುದಾದ್ರೂ ಒಂದು ಒಳ್ಳೆ ಕಂಪನಿಯಲ್ಲಿ ಜಾಬ್ ಸಿಕ್ಕಿ 60-70 ಸಾವಿರ ಸಂಬಳ ಸಿಕ್ಕಿದ್ರೆ ಸಾಕು, ನಾವು ನಮ್ಮ ಜೀವನ ಸೆಟ್ಲ್ ಆಯ್ತು ಅಂತ ಹೇಳುವ ಮಟ್ಟಿಗೆ ಈಗ ಮಕ್ಕಳು ಬೆಳೆದಿದ್ದಾರೆ. ಆದರೆ ಅಸ್ಮಾ ಅವರು ಆ ರೀತಿ ಅಲ್ಲ. ಇಂಥ ಒಂದು ಸಂಸ್ಥೆಯನ್ನು ಬೆಳೆಸಿ ನೂರಾರು ಮಂದಿಗೆ ಉದ್ಯೋಗ ಕೊಟ್ಟು ಸಾವಿರಾರು ಮಂದಿಯನ್ನ ಈ ಒಂದು ಉದ್ಯೋಗ ಸೃಷ್ಟಿ ಮಾಡುವಂತಹ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷವಾಗ್ತದೆ.